ಇನ್ನು ನಿನ್ನೆ ದಿನ ದಸರಾ ಬಹಳ ವಿದ್ಯುಕ್ತವಾಗಿ ನೆರವೇರಿತ್ತು ಮೈಸೂರಿನಲ್ಲಿ. ಬಟ್ ಇಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಕಣ್ಣು ಕುಕ್ಕಿದ್ದು ದಸರಾ ಕಾರ್ಯಕ್ರಮದಲ್ಲಿ ಸಚಿವರ ಕುಟುಂಬಸ್ಥರು ಭಾಗಿಯಾಗಿರೋದು. ಸಾಂವಿಧಾನಿಕ ಹುದ್ದೆಯಲ್ಲಿ ಇಲ್ಲದವರು ಈ ಕಾರ್ಯಕ್ರಮದಲ್ಲಿ ಹೇಗೆ ಭಾಗಿಯಾಗ್ತಾರೆ? ಹೈಕಮಾಂಡ್ ಇದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೇಳಿದೆ. ನಿನ್ನೆ ದಿನ ನೀವು ಕೂಡ ಗಮನಿಸಿರಬಹುದು, ತೆರೆದ ವಾಹನದಲ್ಲಿ ಸಿಎಂ ಡಿಸಿಎಂ ಸಚಿವರು ಪರೇಡ್ ಮಾಡ್ತಾರೆ. ಇದೇ ವೇಳೆ ಒಬ್ಬ ಹುಡುಗ ಇದ್ರ ಮಧ್ಯೆ ಕಾಣಿಸ್ಕೊಳ್ತಾರೆ. ಅದು ಯಾರು ಏನು ಅನ್ನೋದ್ರ ಬಗ್ಗೆ ಕಾಂಗ್ರೆಸ್ ಹೈಕಮಾಂಡ್ ಮಾಹಿತಿಯನ್ನ ಕೇಳಿದೆ. ಯಾಕೆ ಭಾಗಿಯಾದ್ರು, ಯಾರು ಭಾಗಿಯಾಗಿರೋದು ಅಂತ. ಸೊ ಹೀಗೆ ಅದರ ಮೂಲವನ್ನ ಹುಡುಕ್ತಾ ಹೋದಾಗ ಸಚಿವ ಎಚ್.ಸಿ. ಮಹದೇವಪ್ಪ ಅವರ ಮೊಮ್ಮಗ ಅಂತ ಗೊತ್ತಾಗ್ತಾ ಇದೆ. ಪ್ರಾಥಮಿಕವಾಗಿ ಇದು ಮಹದೇವಪ್ಪ ಅವರ ಮೊಮ್ಮಗ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ನೋಡಿ, ಇದೇ ದೃಶ್ಯ. ಒಬ್ಬ ಬಾಲಕ ಈ ತೆರೆದ ವಾಹನದ ಪರೇಡ್ ಏನು ನಡೆಯುತ್ತಲ್ಲ, ಅದರಲ್ಲಿ ಸಿಎಂ ಇರ್ತಾರೆ, ಡಿಸಿಎಂ ಇರ್ತಾರೆ, ಸಾಂವಿಧಾನಿಕ ಹುದ್ದೆಯಲ್ಲಿರೋರು ಇರ್ತಾರೆ, ಅಂದ್ರೆ ಸಚಿವರುಗಳು ಇರ್ತಾರೆ. ಬಟ್ ಇಲ್ಲಿ ನೋಡಿದ್ರೆ ಮಹದೇವಪ್ಪ ಅವರ ಮೊಮ್ಮಗ ಕೂಡ ಭಾಗಿಯಾಗಿರೋದು ಹೈಕಮಾಂಡ್ ಅನ್ನ ಒಂದ್ ಕಡೆ ಟ್ರಿಗರ್ ಮಾಡಿದೆ. ಅದ್ರ ಬಗ್ಗೆ ಪ್ರಶ್ನೆ ಕೂಡ ಮಾಡಿದೆ ಹೈಕಮಾಂಡ್. ಇನ್ನು ವಿಪಕ್ಷಗಳಿಗೂ ಕೂಡ ಇದು ಆಹಾರವಾಗ್ತಾ ಇದೆ. ಇವರಷ್ಟೇ ಅಲ್ಲ, ಮಕ್ಕಳಿಂದಲೂ ಕೂಡ ಲೂಟಿ ಮಾಡಿಸ್ತಾ ಇದ್ದಾರೆ, ಜನರ ಚಿಂತೆ ಇಲ್ಲ ಇವರಿಗೆ ಅಂತ ಟೀಕೆಯನ್ನ ಮಾಡಿದ್ದಾರೆ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ. ಉತ್ತರ ಕರ್ನಾಟಕದಲ್ಲಿ ನೀರುಗಳು ತುಂಬಿದೆ, ಎಲ್ಲ ಕಲುಷಿತ ನೀರು, ಆದರೆ ಜನರಿಗೆ ಕುಡಿಯುವ ನೀರು ಸಿಗ್ತಾ ಇಲ್ಲ. ಇಂಥ ಕಡೆ ಇಂಥ ಪರಿಸ್ಥಿತಿ ಇದ್ರೆ ಮಾನ್ಯ ಮುಖ್ಯಮಂತ್ರಿಗಳು, ಮೈಸೂರಿನ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಮಹದೇವಪ್ಪನವರು, ಇವ್ರನ್ನೆಲ್ಲ ನಾವು ನೋಡ್ತಾ ಇದ್ದೀವಿ. ಎಲ್ಲಿ ನೋಡಿದ್ರು ಮೊಮ್ಮಕ್ಕಳ ದರ್ಬಾರ್ ಆಗಿದೆ. ಇದು ಪ್ರೊಸೆಷನ್ನಲ್ಲಿ ಇದೆಲ್ಲ ಸಾಂವಿಧಾನಿಕ ಹುದ್ದೆ ಇರತಕ್ಕಂಥವ್ರು ಕೂತ್ಕೊಳ್ಳೋ ಸ್ಥಳದಲ್ಲಿ ಮಹದೇವಪ್ಪನವರ ಮೊಮ್ಮಗ, ಇನ್ನು ಕೆಲವು ಕಡೆ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವರ ಮೊಮ್ಮಗ. ಪ್ರತಿನಿಧಿ ಕಿರಣ್ ಹನಿಯಡ್ಕ ಇದಕ್ಕೆ ಸಂಬಂಧಪಟ್ಟಾಗಿ ಮಾಹಿತಿಯನ್ನ ಕೊಡ್ತಾರೆ. ಕಿರಣ್ ಹನಿಯಡ್ಕ, ಈ RCB ಕಾರ್ಯಕ್ರಮದಲ್ಲೂ ಕೂಡ ನಾವು ಗಮನಿಸಿದ್ವಿ, ಅಫ್ಕೋರ್ಸ್ ಅದು ಸರ್ಕಾರದ ಅಲ್ಲ ಅಂತ ಒಂದು ಕಡೆಗಿಟ್ರು ಕೂಡ. ಬಟ್ ಇಲ್ಲಿ ಮೈಸೂರು ಅಂತ ಬಂದಾಗ, ಮೈಸೂರಿನ ದಸರಾ ಅಂತ ಬಂದಾಗ ಸಾಂವಿಧಾನಿಕ ಹುದ್ದೆಯಲ್ಲಿರೋರು ಸಿಎಂ ಡಿಸಿಎಂ ಸಚಿವರುಗಳಿರ್ತಾರೆ. ನಿನ್ನೆ ದಿನ ಕೂಡ ನಾವು ವಿಜುವಲ್ ನಲ್ಲಿ ಗಮನಿಸಿದ್ವಿ, ಒಬ್ಬ ಬಾಲಕ ಇದ್ದಿದ್ದದ್ದು ಅದು ಸಚಿವರ ಮೊಮ್ಮಗ ಅಂತ ಹೇಳಲಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಾಗೆ ಪಕ್ಷದ ನಾಯಕರು ಏನಾದರೂ ರಿಯಾಕ್ಟ್ ಮಾಡ್ತಾ ಇದ್ದಾರಾ? ಏನ್ ಗೊತ್ತಾಗ್ತಾ ಇದೆ ಕಿರಣ್ ಹನಿಯಡ್ಕ? ಚೈತ್ರ, ಆ ಬಾಲಕ ಯಾರು ಅನ್ನುವಂಥ ವಿಚಾರದ ಬಗ್ಗೆ ಇನ್ನೂ ಕೂಡ ಯಾವುದೇ ರೀತಿಯ ಅಧಿಕೃತವಾದಂತಹ ಸ್ಪಷ್ಟೀಕರಣ ಇನ್ನೂ ಕೂಡ ವ್ಯಕ್ತವಾಗಿಲ್ಲ. ಆದರೆ ವಿಪಕ್ಷಗಳಿಗೆ ಮಾತ್ರ ಇದು ಟೀಕೆಗೆ ಈಗ ಅಸ್ತ್ರವಾಗಿದೆ. ಇಲ್ಲಿ ಬಿಜೆಪಿ ನಾಯಕರುಗಳು ಸಚಿವರ ಮೊಮ್ಮಕ್ಕಳು ಮಕ್ಕಳು ಇವರದ್ದೇ ದರ್ಬಾರ್ಗಳು ನಡೀತಾ ಇದೆ ಅನ್ನುವಂತಹ ರೀತಿಗೆ ಈಗ ಟೀಕೆಯನ್ನು ಮಾಡೋದಕ್ಕೆ ಆರಂಭವನ್ನು ಮಾಡಿದ್ದಾರೆ. ಇವತ್ತು ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಕೂಡ ಆ ವಿಚಾರವನ್ನು ಪ್ರಸ್ತಾಪ ಮಾಡಿ ಇಲ್ಲಿ ಸಚಿವರ ಮೊಮ್ಮಕ್ಕಳದೇ ಚಿಂತೆ ಆಗಿರುವಂಥದ್ದು ಮತ್ತು ರಾಜ್ಯದ ಯಾವುದೇ ರೀತಿಯ ಅಭಿವೃದ್ಧಿ ಚಿಂತೆ ಇಲ್ಲ ಅನ್ನುವಂಥ ರೀತಿಯಲ್ಲಿ ಟೀಕೆಯನ್ನು ಮಾಡಿದ್ದಾರೆ. ಆದರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತಹ ಸ್ಪಷ್ಟೀಕರಣ ಇನ್ನೂ ಕೂಡ ವ್ಯಕ್ತವಾಗಿಲ್ಲ. ಒಂದು ಪ್ರಾಥಮಿಕ ಮಾಹಿತಿಗಳ ಪ್ರಕಾರವಾಗಿ ಆ ಬಾಲಕ ಸಚಿವರ ಮೊಮ್ಮಗ ಅನ್ನುವಂಥ ಒಂದು ಮಾಹಿತಿ ಅಷ್ಟೇ ಲಭ್ಯವಾಗಿದೆ ಹೊರತು ಉಳಿದಂತೆ ಯಾವುದೇ ರೀತಿಯಲ್ಲೂ ಕೂಡ ಬಾಲಕ ಯಾರು ಅನ್ನುವಂಥ ಬಗ್ಗೆ ಅಧಿಕೃತವಾದಂತಹ ಸ್ಪಷ್ಟೀಕರಣ ಇನ್ನೂ ಕೂಡ ಮೈಸೂರು ಜಿಲ್ಲಾಡಳಿತದಿಂದಾಗಲಿ ಅಥವಾ ಸಚಿವರ ಕಡೆಯಿಂದಾಗಲಿ ಇನ್ನೂ ಕೂಡ ವ್ಯಕ್ತವಾಗಿಲ್ಲ ಚೈತ್ರ. ಯಾಕೆಂದ್ರೆ ಆ ತೆರೆದ ವಾಹನದಲ್ಲಿ ಇದ್ದಂಥ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆ ಸಚಿವರು ಹಾಗೂ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಮೈಸೂರಿನ ಶಾಸಕರು ಇಷ್ಟು ಜನ ಮಾತ್ರ ಇದ್ದಂಥವರು. ಹಾಗಾಗಿ ಅವರ ಮಧ್ಯೆ ಬಾಲಕ ಎಲ್ಲಿಂದ ಬಂದ ಅನ್ನುವಂಥ ಒಂದು ಪ್ರಶ್ನೆ ಈಗ ಉದ್ಭವ ಆಗಿದೆ. ಒಂದು ವೇಳೆ ಅದು ಶಿಷ್ಟಾಚಾರದ ಪ್ರಕಾರವಾಗಿ ಆ ಒಂದು ಕಾರ್ಯಕ್ರಮವನ್ನು ಅಂದ್ರೆ ನಂದಿ ಕಂಬಕ್ಕೆ ಪೂಜೆಯನ್ನು ಸಲ್ಲಿಸಿದ ಬಳಿಕ ತೆರೆದ ವಾಹನದಲ್ಲಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಉಳಿದಂತಹ ಸಚಿವರುಗಳು ಬಂದಂತಹ ಸಂದರ್ಭದಲ್ಲಿ ಅದು ಶಿಷ್ಟಾಚಾರದ ಪ್ರಕಾರವಾಗಿಯೇ ಬಂದಿದ್ರೆ ಆ ಬಾಲಕನಿಗೆ ಹೇಗೆ ಅವಕಾಶ ಸಿಕ್ಕಿತ್ತು ಅನ್ನುವಂತ ಪ್ರಶ್ನೆ ಉದ್ಭವ ಆಗಿದೆ. ಒಂದು ವೇಳೆ ಶಿಷ್ಟಾಚಾರ ಇಲ್ಲದೆ ಸುಮ್ಮನೆ ಆ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ರೆ ಆ ಬಾಲಕ ಹೇಗೆ ಅಲ್ಲಿ ಹತ್ಕೊಂಡ ಅನ್ನುವಂತ ಒಂದು ಪ್ರಶ್ನೆ ಕೂಡ ಉದ್ಭವ ಆಗ್ತದೆ. ಈ ಪ್ರಶ್ನೆಗಳೀಗ ಸದ್ಯಕ್ಕೆ ಚರ್ಚೆ ಆಗ್ತಾ ಇದೆ. ಥ್ಯಾಂಕ್ ಯು ಕಿರಣ್ ಹನ್ನೆಡ್ಕ ಮಾಹಿತಿಗಾಗಿ.